3 ಲಕ್ಷಕ್ಕೂ ಅಧಿಕ ಜನರಿಗೆ ಈಗಾಗಲೇ ನೀವು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದೀರಿ. ಸೊ ಯಶಸ್ವಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವ್ರು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡಿ ಖಂಡಿತವಾಗ್ಲೂ ಇವತ್ತು ನಮ್ಮ ಜೀವನ ಚೆನ್ನಾಗಿದೆ ಅಂತ ಹೇಳುವಂಥ ಉದಾಹರಣೆಗಳು? ಹಾಂ, ಬೇಕಷ್ಟು ಜನ. ನೀವು ಹೇಳಿದ್ರೆ ಕೆಲವರ ಹೆಸರು ತಗೋಬಾರ್ದು, ನಾವು ಭಾಳ ದೊಡ್ಡದಾಗ್ತಾರೆ. ನಮ್ಮ ಹುಬ್ಬಳ್ಳಿಯಲ್ಲಿ ಸಂಸದರಿದ್ದಾರೆ, ಅವರ ಮಿಸಸ್ಸು, ಅವರು ಸಹ ಮೊಮ್ಮಗುಗೆ ನಾನೇ ನಾಮಕರಣ ಮಾಡಿದ್ದು. ಆಮೇಲೆ ಕಾಂಗ್ರೆಸ್ ಲೀಡರ್ ನಮ್ಮ ರಜತ್ ಉಳ್ಳಾಗಡ್ಡಿ ಮಠ ಅಂತಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯವರು, ಆ ಮಗುವನ್ನು ನಾನೇ ನಾಮಕರಣ ಮಾಡಿದ್ದು. ಅದು ಹೇಳ್ಕೊಳ್ಳೋದಲ್ಲ, ಯಾರು ತಪ್ಪು ತಿಳ್ಕೊಂಡಿದ್ದು ನಿಮ್ಮ ಹೆಸರು ತಗೊಂಡಿದೆ ಅಂತ. ಈ ಅಕ್ಷರಶಾಸ್ತ್ರದಲ್ಲಿ ಹೆಸರು ತಗೊಳ್ಬೇಕಾಗತ್ತೆ. ಜ್ಯೋತಿಷದಲ್ಲಿ ನೀವು ಮೀನರಾಶಿ, ಉತ್ತರ ಭಾದ್ರ, ಪೂರ್ವ ಭಾದ್ರ, ರೇವತಿ ನಕ್ಷತ್ರ ಹೇಳಿ ಬಿಡ್ಬೋದು ಕಾಮನ್ ಆಗಿ. ಬಟ್ ಇಲ್ಲಿ ಹೆಸರು ತಗೊಳಿದ್ರೆ ಜನರಿಗೆ ಅರ್ಥ ಆಗಲ್ಲ, ನಂಬಿಕೆ ಬರಲ್ಲ. ಸೊ ಹೆಸರು ತಗೋಬೇಕಾಗತ್ತೆ ನಾವು. ಹಾಗೆ ನೋಡಿ, ಈಗ ನಮ್ಮ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ, ಪ್ರದೀಪ್ ಶೆಟ್ಟರ್ ಇದ್ದಾರೆ, ASP RJHL ಬರುತ್ತೆ ಅವ್ರು ಸ್ಟಾರ್ಟಿಂಗ್. ಅದೇ ಅವರ ಮಧ್ಯಲ್ಲೊಬ್ರು ಬ್ರದರ್ ಮೋಹನ್ ಶೆಟ್ಟರ್ ಅಂತಿದ್ದಾರೆ, ಅವರು ಅಷ್ಟು ಹೆಸರು ಮಾಡಲಿಕ್ಕೆ ಬರಲಿಲ್ಲ. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ASP RJHL ಬರುತ್ತೆ. ಅದು ಹಾಗೆ ಕರುಣಾಕರ್ ರೆಡ್ಡಿ ಅವರಷ್ಟು ಪ್ರಸಿದ್ಧ ಆಗಿಲ್ಲ. ಸೊ ಯಾವಾಗಲೂ ASP RJHL 95% ಜನ ಸಕ್ಸಸ್ ಆಗಿದ್ದಾರೆ. ಆ ರೇಷದ ಮೇಲೆ ನಾವು ಹೇಳ್ತಾ ಇರೋದು. ಓಕೆ, ಹಾಗಾದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಅನ್ನೋದು ಇದೆ ಅನ್ನೋದು ಗೊತ್ತಾಯ್ತು ಒಂದು ಹೆಸರಲ್ಲಿ. ಪಾಸಿಟಿವ್ ಅನ್ನೋದಾದ್ರೆ ಯಾವ ಲೆಟರ್ಸ್ನ ಹೇಳ್ತೀರಿ? ಒಂದು 2 ಎಕ್ಸಾಂಪಲ್ ಹೆಸರುಗಳನ್ನು ಹೇಳ್ಬೋದಾ? ಈ ಹೆಸರಲ್ಲಿ ನೋಡಿ ಇಂಥ ವೈಬ್ರೇಷನ್ ಇದೆ, ಈ ಥರದ್ದು ಏನಾದರೂ ಎಕ್ಸಾಂಪಲ್? ಈಗ ನಾನೇ ಹೇಳ್ತೀನಿ. HD ದೇವೇಗೌಡ ಭಾಳ ಪವರ್ಫುಲ್ ಪರ್ಸನ್. ಹೌದು. HD ಕುಮಾರಸ್ವಾಮಿ, ABCD ASP RJVHL ಬಂತದು. H D ಫಾರ್ ಡ್ಯಾರಿಂಗ್, SH ಲವ್, ಪ್ರೀತಿ ಸಂಕೇತ, ಅದು ಲವ್ ಒಂದು ಪ್ರೀತಿಯ ಸಂಕೇತ. TH ಕಂಟಕ, ತ ಉಚ್ಚಾರಿದ್ರೆ ಒಂದು ಕಂಟಕ. ಒಂದು ಕಂಟಕ ಅಂದರೆ ನೀವು ಜೀವನದಲ್ಲಿ ಮರೆಯಬಾರದು ಅಂತ ಒಂದು ಕಂಟಕ ಆಗುತ್ತೆ. ಆಮೇಲೆ ಹಾಗೆ ನಾನು ತುಂಬ ಸ್ಟಡಿ ಮಾಡ್ತಾ ಹೋದಾಗ ಈ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾಕೆ HD ಇಟ್ಟಿಲ್ಲ ಅಂತ ಕ್ವಶನ್. ನಾನು HD ದೇವೇಗೌಡರು ಸಕ್ಸಸ್ ಆದರು, HD ಕುಮಾರಸ್ವಾಮಿ ನಿಖಿಲ್ ಅವ್ರಿಗೆ ಯಾಕೆ HD ಅಂತ ಇಟ್ಟಿಲ್ಲ ಅಂತ ಕೇಳಿದ್ರು. ಅವರು ಅಲ್ಲ, ಈಗ HK ಆಗ್ತದೆ. ಈಗ ಕುಮಾರಸ್ವಾಮಿ ಅವರ ಹೆಸರನ್ನ ಅವರು ನಿಖಿಲ್ ಅವರು ತಗೊಂಡು HD ಇಡ್ಬೋದು. HD ದೇವೇಗೌಡ, ಅದು ಹೆಗ್ಗನೂರು ಏನೋ ಸಮುದ್ರ ದೇವೇಗೌಡ, ಹರದನಹಳ್ಳಿ D ಇದು ಏನೋ ಇದೆ. ಸೊ ಇಟ್ಟರೆ ನನ್ನ ಹತ್ರ ಕನ್ಸಲ್ಟ್ ಮಾಡಿದ್ರೆ ಖಂಡಿತವಾಗಿ ನಾನು ಒಂದು ಹೆಸರು ಕೊಡ್ತೇನೆ ಅವರಿಗೆ, ಚಾಲೆಂಜ್ ಮಾಡ್ತೇನೆ, ಅವರು ಮುಂದೆ ಒಳ್ಳೆ ರಾಜಕಾರಣಿ ಆಗ್ತಾರೆ. ಓಕೆ, ಈ ಸತಿ ನೆಕ್ಸ್ಟ್ ಎಲೆಕ್ಷನ್ ಕೂಡ ಇದೆ, ಒಂದು ಪಕ್ಷ ಕಂಟೆಸ್ಟ್ ಮಾಡಿದ್ರೆ ಗೆಲುವು ನಿಶ್ಚಿತ ಅಂತೀರಿ? ಹೆಸರನ್ನು ಬದಲಾವಣೆ ಮಾಡ್ಕೋಬೇಕು, ಮಾಡ್ಕೊಂಡ್ರೆ ಮಾತ್ರ. ಮತ್ತು ನಾವು ಹೇಳಿದಾಗ ಅದನ್ನ ಚಾಂಟಿಂಗ್ ಮಾಡೋದಿರ್ಬೋದು, ರೈಟಿಂಗ್ ಇರ್ಬೋದು. ಸೊ ಆ ಥರ ಟೆಕ್ನಿಕ್ ಓನ್ಲಿ ಚೇಂಜ್. ಅದು ಹೆಸರನ್ನ ಪಠನೆ ಮಾಡೋದು, ಅದು ಎಷ್ಟು ಸರಿ ಪಠನೆ ಮಾಡಬೇಕು, ಯಾವ ಮಾಡ್ಬೇಕು ಅಂತ ನಾವು ಹೇಳ್ತೇವೆ ಅವ್ರಿಗೆ ಪರ್ಸನಲಿ ಬಂದಾಗ. ಆಮೇಲೆ ಕೆಲವು ಕರೆಕ್ಷನ್ ರೈಟಿಂಗ್ ಇರ್ತದೆ, ಈ ಹೆಸರು ಚೇಂಜ್ ಮಾಡೋದ್ರೆ ಪಠನೆ ಇರ್ತದೆ. ದೇವರ ಎದುರು ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ನನ್ನ ಹೆಸರು ಸೊ ಅಂತ ಹೇಳಿ 11 ಸರಿ ಹೇಳೋದು, 3 ತಿಂಗಳು ಹೇಳೋದು, ಅದೆಲ್ಲ ಸಿಸ್ಟಮ್ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.